ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಮಾಳಗಿಮನೆ. ನಾನೊಬ್ಬ ಮಹಿಳೆ, ನಾನೊಬ್ಬ ಭಾರತೀಯ ಮಹಿಳೆ ಮತ್ತು ನಾನು ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮಹಿಳೆ. ನಮ್ಮ ತರಬೇತಿ ಸಮಯದಲ್ಲಿ ನಮ್ಮ ಸೀನಿಯರ್ಸು ಒಂದು ಮಾತು ಹೇಳ್ತಾ ಇದ್ರು, ಯು ಆರ್ ದ ಫಸ್ಟ್ ಬ್ಯಾಚ್ ಆಫ್ ವಿಮೆನ್ ಆಫೀಸರ್ಸ್ ಹೂ ಆರ್ ಗೆಟಿಂಗ್ ಟ್ರೈನ್ಡ್ ಇನ್ ರಡಾರ್ ಅಂತ. ಆವಾಗ ನಮಗೆಲ್ಲ ಬಹಳ ಖುಷಿಯಾಗಿತ್ತು. ಆದರೆ ಒಂದೇ ಒಂದು ನಿಮಿಷ ಹಿಂತಿರುಗಿ ನೋಡಿದಾಗ ರಡಾರ್ ಇನ್ವೆಂಟ್ ಆಗಿದ್ದು 1935ನಲ್ಲಿ. ಸೊ ಇತ್ತೀಚೆಗಷ್ಟೇ ನಾವು ಒಂದು ರಡಾರ್ನಲ್ಲಿ ಟ್ರೈನಿಂಗ್ ಪಡೆದ್ವಿ ಅಂತ ಅನ್ನೋದ್ರ ಬಗ್ಗೆ ನಾವು ಖುಷಿ ಪಡಬೇಕಾ, ಅಥವಾ ನಾವು ಇಷ್ಟು ವರ್ಷ ಎಲ್ಲಿದ್ವಿ, ಏನು ಮಾಡ್ತಾ ಇದ್ವಿ, ಯಾಕೆ ಈ ಅವಕಾಶವನ್ನು ನಮಗೆ ಕೊಟ್ಟಿಲ್ಲ ಅಥವಾ ನಾವಾಗಿ ಯಾಕೆ ಪಡ್ಕೊಳ್ಳಿಲ್ಲ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋದು ಕೂಡ ಮುಖ್ಯ ಅಂತ ನನಗನ್ಸುತ್ತೆ. ಹಾಗೆ ಭಾರತೀಯ ವಾಯುಸೇನೆ ಸ್ಥಾಪನೆ ಆಗಿದ್ದು ಕೂಡ 1932ನಲ್ಲಿ, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಆಗಿತ್ತು. ಆದರೆ ಇತ್ತೀಚೆಗಷ್ಟೇ ಯುದ್ಧ ವಿಮಾನಗಳನ್ನು ಹಾರಿಸೋದಕ್ಕೆ ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ಯು ಆರ್ ದ ಫಸ್ಟ್ ವುಮೆನ್ ಟು ಡೂ ದಿಸ್ ಅಥವಾ ಡೂ ದ್ಯಾಟ್ ಅಂತ ಹೇಳಿದಾಗ ಖುಷಿಪಡಿ. ಅದರ ಜೊತೆಗೆ ನಾವು ಯಾಕೆ ಇಷ್ಟೊಂದು ಟೈಮ್ ತೊಗೊಂಡ್ವಿ ಅಂತ ಒಂದೇ ಒಂದು ಸಲ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ.